ಅಸಿಡಿಟಿ, ಗ್ಯಾಸ್ಟ್ರಿಕ್ ಈ ಸಮಸ್ಯೆಗೆ ಕಂಪ್ಲೀಟ್ ಸೊಲ್ಯೂಷನ್ ಕುರಿತಾಗಿ ಮಾಹಿತಿ ನೋಡಿ. ಪೂರ್ಣವಾಗಿರತಕ್ಕಂಥ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ ನೀವು ಹೊರಗಡೆ ಬರಬಹುದು. ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ ಏನಾಗುತ್ತೆ, ಶರೀರದಲ್ಲಿ ಮಾರಣಾಂತಿಕ ರೋಗಗಳು ಬರೋದು ಇದೇ ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ. ಅರ್ಧ ಜೀರ್ಣವಾಗಿರತಕ್ಕಂಥ ಆಹಾರದಿಂದ ಆಮ ಸೃಷ್ಟಿಯಾಗುತ್ತೆ. ಕೆಟ್ಟ ಆಹಾರ ಪದ್ಧತಿ, ಫಾಸ್ಟ್ ಫುಡ್, ಜಂಕ್ ಫುಡ್ ಗಳನ್ನು ತಿನ್ನೋದು, ಮತ್ತೆ ಒಳ್ಳೆ ಫುಡ್ ತಿಂದ್ರು ಅಕಾಲಿಕವಾಗಿ ತಿನ್ನೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಈ ಸಮಸ್ಯೆಗೆ ಕಂಪ್ಲೀಟ್ ಸೊಲ್ಯೂಷನ್ ಕುರಿತಾಗಿ ಮಾಹಿತಿ ನೋಡಿ. ಬಹಳ ನೀವು ಎಪಿಸೋಡ್ ನೋಡಿರ್ಬೋದು, ಬಹಳ ಪ್ರಯತ್ನನೂ ಮಾಡಿರ್ಬೋದು, ಆದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ ನೀವು ಹೊರಗಡೆ ಬರ್ಬೋದು. ಅಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಸಣ್ಣ ರೋಗ ಅಲ್ಲ ಅದು. ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ ಏನಾಗುತ್ತೆ, ಶರೀರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಜ್ವರ, ಕೆಮ್ಮು, ನೆಗಡಿಯಿಂದ ಹಿಡಿದು BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ನರ ದೌರ್ಬಲ್ಯತೆ, ಆಟೋ ಇಮ್ಯೂನ್ ಡಿಸೀಸ್ಗಳು, ಚರ್ಮದ ರೋಗಗಳು ಹಾಗೂ ಕ್ಯಾನ್ಸರ್ ಅಂತ ಮಹಾಮಾರಣಾಂತಿಕ ರೋಗಗಳು ಬರೋದು ಇದೇ ಅಸಿಡಿಟಿ ಗ್ಯಾಸ್ಟ್ರಿಕ್ ಇಂದ. ಅದು ಹೇಗೆ? ನಾವು ತಿಂದಿರುವ ಆಹಾರ ಕೆಟ್ಟ ಮತ್ತು ಸಾರ ಭಾಗವಾಗಿ ಸರಿಯಾಗಿ ವಿಭಾಗ ಆಗಬೇಕು, ಸಮರ್ಪಕವಾಗಿ ಜೀರ್ಣ ಆಗಬೇಕದು. ಆದಾಗ ಆಹಾರದ ಪಾಕ ಸಪ್ತಧಾತುವಾಗುತ್ತೆ. ಅದು ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ಇಲ್ಲ ಅಂದ್ರೆ ಆ ಅರ್ಧ ಜೀರ್ಣವಾಗಿರ್ತಕ್ಕಂಥ ಆಹಾರದಿಂದ ಆಮ ಸೃಷ್ಟಿಯಾಗುತ್ತೆ. ಟಾಕ್ಸಿನ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ. ಆ ಆಮವೇ ಸರ್ವ ರೋಗಕ್ಕೂ ಮೂಲ ಕಾರಣ ಆಗ್ತದೆ. ಹಾಗಾಗಿ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆದ್ರೆ ರೋಗನೇ ಇಲ್ಲ, ಮನುಷ್ಯನಿಗೆ ರೋಗನೇ ಬರೋದಿಲ್ಲ. ನೋಡ್ರಿ, ಯಾವ ಮನುಷ್ಯ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಂಡಿರ್ತಾನೆ 100, 120, 150 ವರ್ಷದವರೆಗೆ ಆರಾಮಾಗಿ ಬದುಕಬಹುದು. ಮನುಷ್ಯನಿಗೆ ದೇವ್ರು ಕೊಟ್ಟರು ಆಯಸ್ಸೆಷ್ಟು? 120ಕ್ಕಿಂತ ಹೆಚ್ಚಿಗೆ. ಆದ್ರೆ ಅದ್ರ ಅರ್ಧನೂ ಬದುಕ್ತಾ ಇಲ್ಲ ಮನುಷ್ಯ. 60 ವರ್ಷಕ್ಕೆ ಗೊಟಕ್ ಅಂತ ಇದ್ದೇನೆ. ಹಿಂದೆಲ್ಲ 100 ವರ್ಷದವರೆಗೆ ಗಿಟಕಾಗಿ ಅವ್ರಿಗೆ ಬದುಕ್ತಿದ್ರು. ಅದಕ್ಕೆ ಕಾರಣ ಇದೆ. ಅದಕ್ಕೆ ಕಾರಣ ಅಂದ್ರೆ ತಡವಾಗಿ ಆಹಾರ ಸೇವನೆ ಮಾಡೋದು, ಅಕಾಲಿಕ ಆಹಾರ, ಕೆಟ್ಟ ಆಹಾರ ಪದ್ಧತಿ, ಫಾಸ್ಟ್ ಫುಡ್, ಜಂಕ್ ಫುಡ್ ಗಳನ್ನು ತಿನ್ನೋದು, ಮತ್ತೆ ಒಳ್ಳೆ ಫುಡ್ ತಿಂದ್ರು ಅಕಾಲಿಕವಾಗಿ ತಿನ್ನೋದು. ಇದು ಅಜೀರ್ಣ ಮಲಬದ್ಧತೆಗೆ, ಅಜೀರ್ಣಕ್ಕೆ ಮೂಲ ಕಾರಣ, ಅಸಿಡಿಟಿ ಗ್ಯಾಸ್ಟ್ರಿಕ್. ಮತ್ತೆ ಆಹಾರವನ್ನ ಚೆನ್ನಾಗಿ ಅಗದು ತಿನ್ಬೇಕು. ಹಲ್ಲಿಗೆ ಕೊಡೋ ಕೆಲಸವನ್ನು ಹೊಟ್ಟೆಗೆ ಕೊಡಬಾರ್ದು. ಸ್ವಲ್ಪ ಬೇಗ ಬೇಗ ಹೇಳಿ ಮುಗಿಸ್ತೀನಿ, ಇದು ಮಳೆ ಬರ್ತಾ ಇದೆ, ಅದಕ್ಕೆ. ಅಗದು ಹೋಗೋದು, ಆಹಾರವನ್ನು ಚೆನ್ನಾಗಿ ಅಗದು ತಿಂದ್ರೆ ಜೀರ್ಣ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಇನ್ನು ಇದಾದ್ಮೇಲೆ ಮತ್ತೊಂದು ಏನಂತ ಹೇಳಿದ್ರೆ, ಸೊಪ್ಪು, ತರಕಾರಿ, ಹಣ್ಣುಗಳನ್ನ ನಾವು ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಇದರಿಂದ ಕೂಡ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ. ರಾತ್ರಿ 6-7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಇದರಿಂದನೂ ಕೂಡ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ರಾತ್ರಿ ಅಗ್ನಿಮಾಂದ್ಯ ಆದಾಗ ಆಹಾರ ಸೇವನೆ ಮಾಡಿದ್ರೆ ಅದೇ ಅಸಿಡಿಟಿ ಗ್ಯಾಸ್ಟ್ರಿಕ್ಗೆ ಮೂಲ ಕಾರಣ ಆಗ್ತದೆ. ಮತ್ತೆ ಒಂದು ಮನೆ ಮದ್ದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಭೋಜನಾಗ್ರೆ ಆರ್ಧಕ ಸೈಂಧವ ಭುಂಜತೆ ಅಂತ ಹೇಳ್ತಾರೆ. ಹಸಿ ಶುಂಠಿಯನ್ನ 1 ಇಂಚಿನಷ್ಟು ತೆಗೆದುಕೊಳ್ಳಿ, ಅದನ್ನ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನ ಅಗದ ರಸವನ್ನ ಸೇವನೆ ಮಾಡ್ತಾ ಬಂದ್ರೆ ಅಜೀರ್ಣ, ಹೈಪರ್ ಅಸಿಡಿಟಿ ಗ್ಯಾಸ್ಟ್ರಿಕ್ಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ವಿಚಾರ ಹೇಳೋದಿತ್ತು. ಸ್ವಲ್ಪ ಮಳೆ ತುಂಬಾ ಜಾಸ್ತಿ ಆಯ್ತು, ಕತ್ಲಾಯ್ತು, ಅದಕ್ಕೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.